ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಮಗೆ ದೇವರ ಮುಡಿಯಿಂದ ಹೂ ಕೆಳಗೆ ಬೀಳುತ್ತೆ ಅಂದರೆ ಇದರ ಅರ್ಥ ಏನು, ಯಾಕೆ ಬೀಳುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಪೂಜೆಗೆ ಹೂವನ್ನು ಬಳಸದೆ ಯಾವುದೇ ಪೂಜೆ ಮಾಡಿದ್ರೂ ಅದು ಒಂದು ಅಪೂರ್ಣ ಅಂತಲೇ ಹೇಳ್ಬೋದು. ಅದನ್ನು ಅಪೂರ್ಣ ಪೂಜೆ ಅಂತ ಕೂಡ ಆಗುತ್ತೆ. ಹಾಗೆ ಯಾವ ದೇವರಿಗೆ ಯಾವ ಹೂ ಪ್ರಿಯವಾಗಿರುತ್ತೋ ಅಂತಹ ಹೂವನ್ನು ನಾವು ಬಳಸಿ ದೇವರಿಗೆ ಅರ್ಪಿಸಿ ಪೂಜೆ ಮಾಡಿದಾಗ ನಮಗೆ ಆ ಪೂಜಾ ಫಲ ಕೂಡ ಪಡ್ಕೋಬೋದು ಅಂತ ಹೇಳ್ಬೋದು. ಹೂಗಳನ್ನ ಅರ್ಪಿಸಿ ಪೂಜೆ ಮಾಡಿದರೆ ನಮಗೆ ದೇವರನ್ನು ಈ ಥರ ಹೂಗಳನ್ನ ನಾವು ಅರ್ಪಿಸಿ ಪೂಜೆ ಮಾಡೋದ್ರಿಂದ ದೇವರನ್ನು ನಾವು ಸುಲಭವಾದ ರೀತಿಯಲ್ಲಿ ಉಳಿಸ್ಕೊಳ್ಳೋದಕ್ಕೂ ಇದು ಒಂದು ಮಾರ್ಗ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಹಾಗೆ ಮೊದಲನೇದಾಗಿ ನಾವು ಪೂಜೆ ಮಾಡುವಾಗ ಹೂ ಅಥವಾ ಹಾರ ನಾವು ಯಾವ ಥರ ಬಳಸ್ತೀವೋ ಅದು ತಕ್ಷಣ ಕೆಳಗೆ ಬಿದ್ದರೆ ನಾವು ಪೂಜೆಯಲ್ಲಿ ಏನೋ ಕೊರತೆ ಇದೆ ಅಥವಾ ನಮ್ಮ ಭಕ್ತಿಯಲ್ಲೇ ಕೂಡ ಕೊರತೆ ಇರ್ಬೋದು. ಅದರಿಂದ ಹೂ ತಕ್ಷಣ ಕೆಳಗಡೆ ಬೀಳುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದು ಅಲ್ಲದೆ ಎಚ್ಚರಿಕೆ ಕೂಡ ಆಗಿರುತ್ತೆ, ದೇವರು ನಮಗೆ ಕೊಡುವ ಒಂದು ಎಚ್ಚರಿಕೆ ಕೂಡ ಆಗಿರುತ್ತೆ. ಹಾಗೆ ನಾವು ಪೂಜೆಯ ಸಂದರ್ಭದಲ್ಲಿ ಹೂ ಕೆಳಗೆ ಬಿದ್ದರೆ ಕೆಲವರು ಅದನ್ನ ಪ್ರಸಾದ ಅಂತ ಕೂಡ ತಿಳಿದುಕೊಳ್ತಾರೆ. ಆ ರೀತಿ ಬೀಳುವ ಹೂ ಕೆಲವೊಂದು ನಮಗೆ ಸೂಚನೆಯನ್ನು ನೀಡುತ್ತೆ, ಹಾಗೆ ಎಚ್ಚರಿಕೆಯನ್ನು ಕೂಡ ನೀಡುತ್ತೆ ಅಂತ ಕೂಡ ಹೇಳ್ಬೋದು. ಹಾಗೆ ಪೂಜೆಯ ಸಮಯದಲ್ಲಿ ದೇವರಿಗೆ ಹಾಕಿದ ಹೂ ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದರೆ ಅದು ದೇವರ ಆಶೀರ್ವಾದವೂ ಆಗಿರುತ್ತೆ, ಹಾಗೂ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾನೆ ಅಂತ ಕೂಡ ನಾವು ಹೇಳ್ಬೋದು. ಹಾಗೆ ಕೆಳಗೆ ಬಿದ್ದ ಹೂ ಕೆಲವೊಮ್ಮೆ ನಮಗೆ ಕೆಲವೊಂದು ಶುಭ ಸೂಚನೆಯನ್ನು ಕೊಡುತ್ತೆ, ಅಲ್ಲದೆ ಅಶುಭ ಸೂಚನೆಯನ್ನು ಕೊಡುತ್ತೆ. ಇದರಿಂದ ನಾವು ಮುಂದೆ ಬರುವ ಕೆಲವೊಂದು ಸಮಸ್ಯೆಗಳು ಅಥವಾ ತೊಂದರೆಯನ್ನು ನಾವು ಮುನ್ನೆಚ್ಚರಿಕೆಯಿಂದ ಅದನ್ನು ಎದುರಿಸ್ಬಹುದಾಗಿರುತ್ತೆ. ಹಾಗೆ ಆ ಸೂಚನೆಯನ್ನು ದೇವರು ನಮಗೆ ಕೊಡ್ತಾನೆ ಅಂತಲೂ ಹೇಳ್ಬೋದು. ದೇವರು ನಮ್ಮನ್ನು ಎಚ್ಚರಿಸ್ತಿದ್ದಾನೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಹಾಗೆ ಪೂಜೆ ಮಾಡುವಾಗ ಅದು ಬಲಗಡೆ ಬಿದ್ದರೆ ಶುಭ ಸೂಚನೆ ಅಂತ ಹೇಳ್ಬೋದು, ಎಡಗಡೆ ಬಿದ್ದಾಗ ಅದು ಅಶುಭ ಅಂತ ಕೂಡ ಹೇಳ್ತಾರೆ ಕೆಲವರು. ಇದೇ ರೀತಿ ಇನ್ನೂ ಕೆಲವೊಂದಷ್ಟು ವಿಷಯಗಳು ಇದ್ದಾವೆ. ಹಾಗೆ ಇನ್ನೂ ಕೆಲವೊಂದಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಒಂದು ಡಿಸ್ಲೈಕ್ ಕೊಡಿ ಅಂತ ಹೇಳ್ತಾ ಇಷ್ಟೊತ್ತು ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬೈ ಬೈ, ಟೇಕ್ ಕೇರ್.